ನಮ್ಮ ಪಾರ್ಥಿವ ಶರೀರ ನಿರಂತರ 8 ಗಂಟೆಗಳ ಅಂತಿಮ ಯಾತ್ರೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ. ಪಾರ್ಥಿವ ಶರೀರ ಬರಮಾಡಿಕೊಂಡ ಶಾಸಕ ಸಂಸದರು. ತಾಯಿಯ ಪಾರ್ಥಿವ ಶರೀರದ ಜೊತೆಗೆ ಆಗಮಿಸಿದ ಎಚ್ಡಿಕೆ. ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಕಾದು ನಿಂತಿದ್ದ ನೂರಾರು ಅಭಿಮಾನಿಗಳು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆ ಹೊಳೆನರಸೀಪುರ ತಾಲೂಕು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಡಿಸಿ ಲತಾ ಕುಮಾರಿಯಿಂದ ರಜೆ ಘೋಷಣೆ ಮಾಡಿ ಆದೇಶ. ಸಂಪುಟ ಸಭೆಯಲ್ಲಿ ಬರದ ಬಗ್ಗೆಯೇ ಗಂಭೀರ ಚರ್ಚೆ. ಬರಪೀಡಿತ ತಾಲೂಕುಗಳ ಘೋಷಣೆಗೆ ನಿರ್ಧಾರ. ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಕೇಂದ್ರಕ್ಕೆ ಬೇಡಿಕೆ. ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. 1-2 ಸ್ಥಾನ ಖಾಲಿ ಉಳಿಸಿಕೊಂಡು ಉಳಿದ ಸ್ಥಾನ ಫೈನಲ್. 4-5 ಮಂದಿ ಹಳಬರಿಗೆ ಮಾತ್ರ ಅವಕಾಶ.